ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೇಚರ್ ಆಫ್ ಟೀಚಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದ್ರ ಮೇಲಿರೋ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಟೀಚಿಂಗ್ ರಿಲೇಟೆಡ್ ನಾವು ಈಗ ಲಾಸ್ಟ್ 3 ವೀಡಿಯೋಸ್ಗಳಲ್ಲಿ ಕಲ್ತ್ಕೊಂಡಿದ್ದೀವಿ. ಸೊ ಟೀಚಿಂಗ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಲರ್ನಿಂಗ್ ಕೂಡ ಆಗ್ತಾ ಇರುತ್ತೆ ಅಲ್ವಾ. ಸೊ ಇವತ್ತಿನ ಸೆಷನಲ್ಲಿ ವಿ ವಿಲ್ ಲರ್ನ್ ಅಬೌಟ್ ಡೆಫಿನೇಷನ್ ಆಫ್ ಲರ್ನಿಂಗ್ ಆ್ಯಸ್ ವೆಲ್ ಆಸ್ ಲರ್ನಿಂಗಿನ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಅದನ್ನು ಹೇಗೆ ನಾವು ಕ್ಲಾಸಿಫೈ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಒಂದು ಕಲಿಕಾರ್ಥಿ ಅಥವಾ ವಿದ್ಯಾರ್ಥಿಯ ಗುಣಲಕ್ಷಣಗಳು ಏನೇನು. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗನ್ನು ನಾವು ಪರ್ಸ್ನಲ್, ಅಕಾಡೆಮಿಕ್ಸ್, ಕಾಗ್ನಿಟಿವ್ ಆ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾವು ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸು, ನೆಕ್ಸ್ಟ್ ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ದೆನ್ ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ನಾವು ಇದರಲ್ಲಿ ಏನೇನೆಲ್ಲ ನೋಡಬಹುದು ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಅಂತ ಆದರೆ, ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಡೆಮೋಗ್ರಾಫಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಲರ್ನರ್ಸ್ ಸಚ್ ಆಸ್ ಏಜ್, ಜೆಂಡರ್, ಕಲ್ಚರ್, ಬ್ಯಾಕ್ಗ್ರೌಂಡ್, ಮ್ಯಾಚುರೇಷನ್, ಲ್ಯಾಂಗ್ವೇಜ್, ಸೋಷಿಯಲ್, ಎಕನಾಮಿಕ್ ಸ್ಟೇಟಸ್. ಅಂದರೆ ಒಂದು ವಿದ್ಯಾರ್ಥಿಯ ಕಲಿಕೆಗೆ ಯಾವ್ಯಾವುದೆಲ್ಲ ಅಫೆಕ್ಟ್ ಮಾಡುತ್ತೆ ಅಂದರೆ ಆ ವಿದ್ಯಾರ್ಥಿಯ ವಯಸ್ಸು, ಅವನು ಹಿ ಬಿಲಾಂಗ್ಸ್ ಟು ವಿತ್ ಜೆಂಡರ್ ಅಥವಾ ಕಲ್ಚರಲ್ ಬ್ಯಾಕ್ಗ್ರೌಂಡ್, ಅವನ ಒಂದು ಸೋಷಿಯಲ್ ಸರೌಂಡಿಂಗ್ ಆಗಿರ್ಬೋದು, ಅವನ ಮೆಚುರಿಟಿ ಲೆವೆಲ್, ಲ್ಯಾಂಗ್ವೇಜ್ ಆಗಿರಬಹುದು, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಸ್ಟೇಟಸ್, ಮನೆಯಲ್ಲಿರುವಂತಹ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಸ್ಪೆಸಿಫಿಕ್ ನೀಡ್ಸ್ ಆಫ್ ಅ ಲರ್ನರ್ ಗ್ರೂಪ್ ಸಚ್ ಆಸ್ ಅ ಪರ್ಟಿಕ್ಯುಲರ್ ಸ್ಕಿಲ್ಸ್, ಡಿಸೆಬಿಲಿಟೀಸ್ ಆರ್ ಇಂಪೈರ್ಮೆಂಟ್ಸ್, ಇವೆಲ್ಲವೂ ಅಂಡರ್ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಬರುತ್ತೆ. ಸೊ ಇದು ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅಂತ ನಾವು ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ. ದೆನ್ ಅಕಾಡೆಮಿಕ್ಸ್ ಅಂತ ಬಂದಾಗ ಎಜುಕೇಷನ್ ಟೈಪ್, ಎಜುಕೇಷನ್ ಲೆವೆಲ್ಲು, ನಾಲೆಡ್ಜ್ ಅವುಗಳನ್ನು ನೋಡೋದು. ಕಾಗ್ನಿಟಿವ್ ಅಂತ ಬಂದಾಗ ಇಟ್ಸ್ ಅಬೌಟ್ ಮೆಂಟಲ್ ಪ್ರೆಷರ್ಸ್, ಪ್ರಾಬ್ಲಮ್ ಸಾಲ್ವಿಂಗು, ಇಂಟೆಲೆಕ್ಚುವಲ್ ಸ್ಕಿಲ್, ಅವುಗಳನ್ನೆಲ್ಲ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ನಾವು ನೋಡ್ಬೋದು. ಸೊ ನಾವು ಈ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿ ಶುಡ್ ನೋ ದ ಮೀನಿಂಗ್ ಆಫ್ ಲರ್ನಿಂಗ್ ಅಲ್ವಾ. ಸೊ ದ ಡೆಫಿನೇಷನ್ ಆರ್ ಮೀನಿಂಗ್ ಆಫ್ ಲರ್ನಿಂಗ್, ಹೀಸ್ ಅ ಗಾರ್ಡನ್ ಮುರ್ಫೆ ಇವರು ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ನ ಕೊಟ್ಟಿದ್ದಾರೆ. ಏನು ಲರ್ನಿಂಗ್ ಅಂದರೆ, ದ ಟರ್ಮ್ ಲರ್ನಿಂಗ್ ಕವರ್ಸ್ ಎವರಿ ಮಾಡಿಫಿಕೇಷನ್ ಇನ್ ಬಿಹೇವಿಯರ್ ಟು ಮೀಟ್ ಅ ಎನ್ವೈರನ್ಮೆಂಟಲ್ ರಿಕ್ವೈರ್ಮೆಂಟ್ಸ್. ಸೊ ನಮ್ಮ ಒಂದು ಬಿಹೇವಿಯರಲ್ಲಿ ಮಾಡಿಫಿಕೇಷನನ್ನು ತರುವಂಥದ್ದು. ಆ ಮಾಡಿಫಿಕೇಷನ್ ಯಾವ ರೀತಿಯಾಗಿರಬೇಕು, ಇಟ್ ಶುಡ್ ಬಿ ಎನ್ವೈರ್ನಮೆಂಟಲ್ ರಿಕ್ವೈರ್ಮೆಂಟ್ಸ್. ಈಗ ಎಷ್ಟೋ ಚೇಂಜಸ್ಗಳು ಉಂಟಾಗ್ತಾ ಹೋಗುತ್ತೆ. ಕೆಲವೊಂದು ಡಿಸೈರಬಲ್ ಚೇಂಜಸ್ ಇರುತ್ತೆ, ಕೆಲವೊಂದು ಅನ್ಡಿಸೈರಬಲ್ ಚೇಂಜಸ್ ಇರುತ್ತೆ. ಸೊ ನಮ್ಮ ಲರ್ನಿಂಗ್ ಅಥವಾ ಟೀಚಿಂಗ್ ಯಾವುದರ ಮೇಲೆ ಫೋಕಸ್ಡ್ ಆಗಿರುತ್ತೆ ಅಂದರೆ ಡಿಸೈರಬಲ್ ಮೇಲೆ ಫೋಕಸ್ ಆಗಿರುತ್ತೆ, ಮತ್ತು ಅದು ಎನ್ವೈರನ್ಮೆಂಟಲ್ಗೆ ರಿಕ್ವೈರ್ಮೆಂಟ್ ಆಗಿರುವಂಥದ್ದಾಗಿರಬೇಕು. ಸೊ ಎನ್ವೈರನ್ಮೆಂಟಲಿ ರಿಕ್ವೈರ್ಡ್ ಅಂದರೆ ಒಂದು ಸಮಾಜದ, ಈಗ ಪ್ರಜ್ಞಾವಂತ ಪ್ರಜೆ ಆಗಬೇಕು ಅಂತಂದರೆ ಅಲ್ಲಿ ಚೇಂಜಸ್ ಉಂಟಾಗಬೇಕು, ಆದರೆ ಆ ಚೇಂಜಸ್ ಶುಡ್ ಬಿ ಇನ್ ಅ ಪಾಸಿಟಿವ್ ಮ್ಯಾನರ್, ಅಂದರೆ ಡಿಸೈರಬಲ್ ಚೇಂಜಸ್ಗಳಾಗಿರಬೇಕು. ಹೆನ್ರಿ ಪಿ ಸ್ಮಿತ್ ಅನ್ನೋರು ಡಿಫೈನ್ ಮಾಡ್ತಾರೆ ಏನು, ಲರ್ನಿಂಗ್ ಈಸ್ ದ ಅಕ್ವಿಸಿಷನ್ ಆಫ್ ನ್ಯೂ ಬಿಹೇವಿಯರ್ ಆರ್ ದ ಸ್ಟ್ರೆಂಥನಿಂಗ್ ಆರ್ ವೀಕನಿಂಗ್ ಆಫ್ ಓಲ್ಡ್ ಬಿಹೇವಿಯರ್ ಆಸ್ ಅ ರಿಸಲ್ಟ್ ಆಫ್ ಎಕ್ಸ್ಪೀರಿಯನ್ಸ್. ತುಂಬ ಸಿಂಪಲ್ ಡೆಫಿನೇಷನ್ ಇದೆ ನೋಡಿ. ಸೊ ಲರ್ನಿಂಗ್ ಅಂದರೆ ಏನು, ಒಂದು ಹೊಸ ಅಭ್ಯಾಸವನ್ನು ಕಲ್ತ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಡೈಲಿ ಬೆಳಗ್ಗೆ ಒಂದು 6 o'clock ಎದ್ದು ಮೆಡಿಟೇಷನ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಿ. ಸೊ ದಟ್ ಈಸ್ ಅ ನ್ಯೂ ಬಿಹೇವಿಯರ್ ಆರ್ ಅ ನ್ಯೂ ಹ್ಯಾಬಿಟ್ ವಿಚ್ ಯು ವಾಂಟ್ ಟು ಲರ್ನ್. ಸೊ ಅದರಿಂದ ನಿಮ್ಮಲ್ಲಿ ಮಾಡಿಫಿಕೇಷನ್ಸ್ ಉಂಟಾಗುತ್ತೆ. ಸೊ ಒಂದು ಹೊಸ ಬಿಹೇವಿಯರ್ಗಳನ್ನು ಅಕ್ವಿಸಿಟ್ ಮಾಡ್ಕೊಳ್ಳೋದು, ಕಲ್ತ್ಕೊಳ್ಳೋದು, ಆರ್ ಅದನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದು, ಅಂದರೆ ಇನ್ನೂ ಹೆಚ್ಚುಗೊಳಿಸ್ಕೊಳ್ಳೋದು. ಈಗ 6ಗೆ ನೀವು ಮೆಡಿಟೇಷನ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಬಟ್ ಸಮ್ಟೈಮ್ಸ್ ನೀವು ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಆದರೆ ನೀವು ಅದನ್ನು ಸ್ಟಾಪ್ ಮಾಡಲಿಲ್ದಿರ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗೋದು, ಸ್ಟ್ರೆಂಥನ್ ಮಾಡ್ತಾ ಹೋಗೋದು. ಆರ್ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಏನು, ವೀಕನಿಂಗ್ ಅಂತ, ವೀಕನಿಂಗ್ ಆಫ್ ಓಲ್ಡ್ ಬಿಹೇವಿಯರ್. ಈಗ ಇದೇ ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ 2 ಉಂಟಾಗ್ತಾ ಇದೆ, ಸ್ಟ್ರೆಂಥನಿಂಗು ಆಗ್ತದೆ, ವೀಕನಿಂಗು ಆಗ್ತದೆ. ಸ್ಟ್ರೆಂಥನಿಂಗ್ ಏನಾಗ್ತಾ ಇದೆ ನಿಮಗೆ ಬಿಹೇವಿಯರಲ್ಲಿ, ನೋ ಮ್ಯಾಟರ್ ವಾಟ್ ಬೈ 6 o'clock ಯು ವಿಲ್ ಸಿಟ್ ಫಾರ್ ಮೆಡಿಟೇಷನ್. ನಾನು 6 ಗಂಟೆಗೆ ಕರೆಕ್ಟಾಗಿ ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ತೀನಿ ಅಂತ ನೀವು ಕಂಟಿನ್ಯೂ ಮಾಡ್ತಾ ಹೋದಾಗ ಆ ಬಿಹೇವಿಯರಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಅದಕ್ಕಿಂತ ಮುಂಚೆ ನೀವು ಏನು ಮಾಡಿರ್ತೀರಾ, 6:10 ಆರ್ 6:20 ಮಾಡ್ತಾ ಇರ್ತೀರಲ್ವ, ಅದನ್ನು ರೆಡ್ಯೂಸ್ ಮಾಡ್ಕೊಂಡು ಎಕ್ಸಾಕ್ಟ್ಲಿ 6ಗೆ ಬಂದಿರ್ತೀರಾ. ಸೊ ಈ ಒಂದು ಪ್ರೋಕ್ಯಾಸ್ಟಿನೇಷನ್ ಬಿಹೇವಿಯರ್ ಏನಿರುತ್ತೋ, ಮುಂದೆ ತಳ್ಳುವಂಥ ಒಂದು ಲೇಸಿನೆಸ್ ಏನಿರುತ್ತೋ, ಆ ಒಂದು ಬಿಹೇವಿಯರ್ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅಬೌಟ್ learning. So learning is nothing but a acquisition of new behavior or strengthening or weakening of the old behavior as the result of experience. Learning means a permanent change in the behavior of the learner through experience, instruction,
ಆ್ಯಂಡ್ ಸ್ಟಡಿ. ಲರ್ನಿಂಗ್ ಮೀನ್ಸ್ ಪರ್ಮನೆಂಟ್ ಚೇಂಜ್ ಇನ್ ದ ಬಿಹೇವಿಯರ್ ಆಫ್ ದಿ ಲರ್ನರ್. ಸೊ ಆ ಒಂದು ಏನು ಕಲ್ತಿರ್ತಾರೋ ಅದು ಅವರಲ್ಲಿ ಪರ್ಮನೆಂಟ್ ಚೇಂಜ್ ಆಗಿರುತ್ತೆ. ಅದು ಯಾವ ಮುಖಾಂತರ ಆದರೂ ಅವ್ರು ಪಡ್ಕೊಳ್ಬೋದು, ಅವರ ಎಕ್ಸ್ಪೀರಿಯನ್ಸಿಂದ ಆಗಿರ್ಬೋದು, ಅಥವಾ ಇನ್ನೊಬ್ರು ಹೇಳುವಂಥ ಇನ್ಸ್ಟ್ರಕ್ಷನಿಂದ ಆದರೂ ಆಗಿರ್ಬೋದು, ಅಥವಾ ಅವರೇ ಸ್ಟಡಿ ಮಾಡಿ ಅವರ ಒಂದು ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದಾದರೂ ಆಗಿರ್ಬೋದು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೆಷರ್ ದ ಲರ್ನಿಂಗ್, ಬಟ್ ದ ರಿಸಲ್ಟ್ ಆಫ್ ಲರ್ನಿಂಗ್ ಕ್ಯಾನ್ ಬಿ ಅ ಮೆಷರ್ಡ್. ಎಷ್ಟರ ಮಟ್ಟಿಗೆ ಕಲಿಕೆ ಉಂಟಾಗಿದೆ ಅನ್ನುವಂಥದ್ದನ್ನು ನಾವು ಮೆಷರ್ ಮಾಡೋದು ಕಷ್ಟ. ಆದರೆ ಕಲಿಕೆ ಎಷ್ಟು ಉಂಟಾಗಿದೆ ಅಥವಾ ರಿಸಲ್ಟ್ ಎಷ್ಟು ಬಂದಿದೆ ನಮಗೆ ಆ ಒಂದು ಲರ್ನಿಂಗಿಂತ ಅನ್ನೋದನ್ನು ನಾವು ಮೆಷರ್ ಮಾಡಬಹುದು. ಸೊ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಮೆಷರಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್ ಸಚ್ ಆಸ್ ಅ ಬಿಹೇವಿಯರಲ್ ನೇಚರ್, ಆ್ಯಟಿಟ್ಯೂಡ್, ಸೈಕಾಲಜಿ ಟುವರ್ಡ್ಸ್ ಎವ್ರಿಥಿಂಗ್ ರಿಲೇಟೆಡ್ ಟು ಲರ್ನಿಂಗ್. ಸೊ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವು ಯಾವ ರೀತಿಯಾಗೆಲ್ಲ ಮೆಷರ್ ಮಾಡ್ಬೋದು ಅಂತ ನಾವು ನೋಡೋದಾದರೆ, ಅವರ ಒಂದು ಬಿಹೇವಿಯರ್ ಮೇಲೆ, ಆ್ಯಟಿಟ್ಯೂಡ್ ಮೇಲೆ, ಸೈಕಾಲಜಿಕಲ್ ಟುವರ್ಡ್ಸ್ ಇಟ್, ಅವ್ರು ಯಾವ ರೀತಿಯಾಗಿ ಡೀಲ್ ಮಾಡ್ತಾರೆ ಟುವರ್ಡ್ಸ್ ಲರ್ನಿಂಗ್, ಇವೆಲ್ಲವೂ ಲರ್ನಿಂಗನ್ನು ಅಥವಾ ಲರ್ನರ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಅ ಡೆಫಿನೇಷನ್ ಆಫ್ ಲರ್ನಿಂಗ್. ಇವೆರಡು ಮೇಜರ್ ಡೆಫಿನೇಷನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಗಾರ್ಡ್ನರ್, ಮೂಫ್ ಆ್ಯಂಡ್ ಹೆನ್ರಿ ಪಿ ಸ್ಮಿತ್. ಸೊ ನೆಕ್ಸ್ಟ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್. ಕೆಲವೊಂದು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿದೆ. ಸೊ ವಿಲ್ ಜಸ್ಟ್ ಗೋ ಥ್ರೂ ಇಟ್ ಕ್ವಿಕ್ಕಾಗಿ. During learning phase, a learner faces different issues such as a doubt, fear of exam pattern, study material, syllabus. These problems can be tackled through a hard work, consistent efforts and more practice. ಇದು ನಮಗೆಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಸೊ ಕಲಿತಾ ಇರಬೇಕಾದ್ರೆ ನಾವು ಇವನ್ನೆಲ್ಲವನ್ನು ಫೇಸ್ ಮಾಡಿರ್ತೀವಿ. ಎಷ್ಟೋ ವಿಷಯಗಳು ಡೌಟ್ಸ್ ಇರುತ್ತೆ, ಎಕ್ಸಾಮ್ ಅಂದರೆ ಭಯ ಇರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿರಲ್ಲ, ಸ್ಟಡಿ ಮೆಟೀರಿಯಲ್ ಕರೆಕ್ಟಾಗಿ ಸಿಗ್ತಾ ಇರಲ್ಲ, ಅಥವಾ ಸಿಕ್ಕಿದ್ರು ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಇವೆಲ್ಲ ಒಂದು ಥಿಂಗ್ಸ್ಗಳು ಕೂಡ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಒಂದು ಒಳ್ಳೆ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಏನೇನು ಅಂತ ನಾವು ನೋಡೋದಾದರೆ, ಗುಡ್ ಲರ್ನರ್ ಆರ್ ಕ್ಯೂರಿಯಸ್. ಸೊ ಯಾವಾಗಲೂ ಅಂದರೆ ಒಂದು ಒಳ್ಳೆಯ ಕಲಿಕಾರ್ಥಿ ಯಾವ ರೀತಿಯಾಗಿರ್ತಾನೆ ಅಂತಂದರೆ, ಯಾವಾಗಲೂ ಅವರಿಗೆ ಕುತೂಹಲ ಜಾಸ್ತಿ ಇರುತ್ತೆ. ಸೊ ಏನೇ ಒಂದು ವಿಷಯ ಇದ್ರೂ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಬೇಕು, ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅನ್ನುವಂಥದ್ದು ಅವರಿಗೆ ತುಂಬ ಇರುತ್ತೆ. ಸೊ ಅ ಲರ್ನರ್ ಈಸ್ ನೆವರ್ ಸ್ಯಾಟಿಸ್ಫೈಡ್. ದೇ ಆರ್ ಆಲ್ವೇಸ್ ಹಂಗ್ರಿ ಆಫ್ ಇನ್ಫಾರ್ಮೇಷನ್, love the discovery and try to find out the solution to our problems. Learners collect the information about the best study material, latest information which is provided by UGC or any other websites. ಸೊ ಅಂದರೆ ಕಲಿಬೇಕು ಅಂತ ಆಸಕ್ತಿ ಇರೋರು ಏನು ಮಾಡ್ತಾರೆ, ವೇರಿಯಸ್ ಸೈಟ್ಸ್ಗಳಿಂದ ಅವರು ಸ್ಟಡಿ ಮೆಟೀರಿಯಲ್ಸ್ಗಳನ್ನ ಡೌನ್ಲೋಡ್ ಮಾಡ್ತಾ ಹೋಗ್ತಾರೆ, ಅಂದರೆ ಡಿಫ್ರೆಂಟ್ ಪ್ರಾಸ್ಪೆಕ್ಟಿವ್ಸಲ್ಲಿ ನೋಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಅಬೌಟ್ ಗುಡ್ ಲರ್ನರ್ ಆರ್ ಕ್ಯೂರಿಯಸ್. ನೆಕ್ಸ್ಟ್ ಕೇರ್ಫುಲಿ ಅಂಡರ್ಸ್ಟ್ಯಾಂಡಿಂಗ್. ಯಾವುದೋ ಒಂದು ವಿಷಯ ಇರುತ್ತೆ ಅದನ್ನು ಆಳವಾಗಿ ಮತ್ತು ಕ್ಲೀನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಸಮ್ಟೈಮ್ಸ್ ಈಗಲೂ ಎಷ್ಟೋ ಜನ ವಿದ್ಯಾರ್ಥಿಗಳು ಮ್ಯಾಥ್ಸಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಈಗ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಹೋಗಿರ್ತಾರೆ. ಈಗ ಫಸ್ಟ್ ಡಿಫ್ರೆನ್ಸಿಯೇಷನ್ ಮಾಡಿರ್ತಾರೆ, ಈಗ dy by dx ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನೋ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಈಗ y is equal to x square ಇರುತ್ತೆ, ಐ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದಿಸ್ ಎಕ್ಸ್ ಸ್ಕ್ವೇರ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದಾಗ ನಾನು ಅಲ್ಲಿ 2x ಅಂತ ಬರುತ್ತೆ. ಹೆಂಗೆ 2x ಬಂತು? ಈಗ ನೆಕ್ಸ್ಟ್ ನಾನು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ d square y by dx square ಡಬಲ್ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಆವಾಗ 2 ಆಗುತ್ತೆ. ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಹೇಗೆ ಬಂತು ಅನ್ನೋದನ್ನೇ ತಿಳ್ಕೊಳ್ಳಲ್ಲ, ಜಸ್ಟ್ ಓಕೆ ಸೆಕೆಂಡ್ ಟೈಮ್ ಮಾಡಿದ್ರೆ ಹಿಂಗೆ. ಹಾಗಾದರೆ ಇಫ್ ಐ ಡು ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅಂದರೆ ಏನು ಬರುತ್ತೆ? ಇದು ಕಾನ್ಸ್ಟೆಂಟ್ ಟರ್ಮ್. ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗತ್ತಾ, ಆಗಲ್ವಾ, ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಯೋಚನೆ ಮಾಡೋದಿಲ್ಲ, ಸುಮ್ಮನೆ ಜಸ್ಟ್ ಬಹೆಟ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರುಗಳನ್ನು ನಾವು ಗುಡ್ ಲರ್ನರ್ಸ್ ಅಂತ ಕರೆಯೋಕ್ಕಾಗಲ್ಲ. ಸೊ ಗುಡ್ ಲರ್ನರ್ ಇಸ್ ಅ ಒನ್ ಹೂ ಕೇರ್ಫುಲಿ ಅಂಡರ್ಸ್ಟ್ಯಾಂಡ್. A good learner possesses the attribute of careful understanding. Most of the knowledge can be gained with the hard work and the efforts. ಎಷ್ಟೋ ನಾಲೆಡ್ಜ್ಗಳು ನಮ್ಮ ಹಾರ್ಡ್ ವರ್ಕ್ ಮತ್ತು ಎಫರ್ಟ್ಸಿಂದನೇ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. A learner should try to understand the subject matter carefully. An effective learner always try to interrupt the stimulus, combine, differentiate them and give them in a same meaning. ಸೊ ಎಲ್ಲ ಅಂದರೆ ಲರ್ನರ್ ಹೋಲ್ಸಮ್ ಆಗಿ ಅರ್ಥ ಮಾಡಿಕೊಂಡು ಅದನ್ನು ಅವನದೇ ವೇಯಲ್ಲಿ ಪ್ರೆಸೆಂಟ್ ಮಾಡ್ತಾನೆ. ಸೊ ವೆನ್ ಹಿ ಪ್ರೆಸೆಂಟ್ ಇನ್ ಇಟ್ಸ್ ಓನ್ ವೇ, ದೆನ್ ಅಲ್ಲಿ ಟೀಚಿಂಗ್ ಆಗಿದೆ ಅಥವಾ ಲರ್ನಿಂಗ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಡಿವೈಡೆಡ್ ಇಂಟು ಫಾಲೋಯಿಂಗ್ ಕ್ಯಾಟಗರೀಸ್. ಸೊ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಫಾಲೋಯಿಂಗ್ ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ತೀವಿ. ಸೋಷಲ್ ಆ್ಯಂಡ್ ಪರ್ಸನಲ್ ಕ್ವಾಲಿಟಿ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ವಿ ವಿಲ್ ಸಿ ಸೋಷಲ್ ಆ್ಯಂಡ್ ಪರ್ಸನಲ್ ಕ್ವಾಲಿಟಿ. ಇನ್ನು ಡಿಫ್ರೆನ್ಸ್ ಕ್ಲಾಸಿಫಿಕೇಷನ್ಸ್ ಇದೆ, ವಿ ವಿಲ್ ಸಿ ಒನ್ ಬೈ ಒನ್. ಸೊ ಫಸ್ಟ್ ಸೋಷಲ್ ಆ್ಯಂಡ್ ಪರ್ಸನಲ್ ಅಂತ ಅಂದರೆ, ಲರ್ನರ್ ಹೂ ಹ್ಯಾಸ್ ಪರ್ಸನಲ್ ಕ್ವಾಲಿಟಿ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಮ್ಯಾಟರ್ ಈಸಿಲಿ ಆ್ಯಂಡ್ ಸಾಲ್ವ್ಸ್ ದ ಪ್ರಾಬ್ಲಮ್ ವೆರಿ ಫಾಸ್ಟ್. ಡಿಫ್ರೆಂಟ್ ಲರ್ನರ್ಸ್ ಹ್ಯಾವ್ ಡಿಫ್ರೆಂಟ್ ಪರ್ಸನಲ್ ಆ್ಯಂಡ್ ಸೋಷಲ್ ಕಾಗ್ನಿಟಿವ್ ಪವರ್. A learner who belongs to a different social structure may face the problem during the study
at the at other places, but a good learner easily adapts and adjusts the environment of the class. ಏನೂ ಇಲ್ಲ, ಸಿಂಪಲ್. ಈ ಪಾಯಿಂಟ್ ಏನು ಅಂದರೆ, ಈಗ ಒಂದು ಸ್ಟೂಡೆಂಟ್ ಇರ್ತಾನೆ ಅಂತ ಅಂದ್ಕೊಳ್ಳಿ. ಆ ಸ್ಟೂಡೆಂಟಿನ ಸೊಸೈಟಿ ಅಥವಾ ಅವನ ಒಂದು ಸರೌಂಡಿಂಗ್ ಹೇಗಿದೆ, ಮತ್ತು ಪರ್ಸನಲ್ ಆಗಿ ಆ ಒಂದು ವಿದ್ಯಾರ್ಥಿ ವಿಷಯಗಳನ್ನು ಹೇಗೆ ಕಲಿತಾನೆ, ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದ್ರ ಮೇಲೂ ಕೂಡ ಅವನ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಂತಿರುತ್ತೆ. ಈಗ ಒಂದು ವಿದ್ಯಾರ್ಥಿ ಎ ಅಥವಾ ವಿದ್ಯಾರ್ಥಿ ಬಿ, ಎರಡು ವಿದ್ಯಾರ್ಥಿಗಳನ್ನು ತಗೊಳ್ಳಿ. ಇವನು ವೆರಿ ಫಾಸ್ಟ್ ಲರ್ನರ್ ಆಗಿರ್ತಾನೆ. ಇವನು ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸನ್ನು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳಿ. ಇಲ್ಲಿರೋ ಒಂದು ವಿದ್ಯಾರ್ಥಿ ಇಂಗ್ಲೀಷು ಅಥವಾ ಕನ್ನಡನೋ ಅಥವಾ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಇವೆರಡಕ್ಕೂ ಕಾರಣಗಳಿದೆ. ಇವನು ಬೆಳೆದು ಬಂದಿರುವಂಥ ವಾತಾವರಣ ಮತ್ತು ಇವನ ಪರ್ಸನಲ್ ಟ್ರಯೇಟ್ಸ್ಗಳು ಕೂಡ ಅವನು ಮ್ಯಾಥ್ಸ್ನ ಚೆನ್ನಾಗಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಇವನು ಲ್ಯಾಂಗ್ವೇಜನ್ನು ಚೆನ್ನಾಗಿ ಕಲಿಯೋ ಕಾರಣ ಅವನ ಪರ್ಸನಲ್ ಮತ್ತು ಅವನ ಸೊಸೈಟಿಯ ಕೂಡ ಅದು ಅಫೆಕ್ಟ್ ಮಾಡುತ್ತೆ. ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನಾವು ನೋಡೋದಾದರೆ, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸಬ್ಜೆಕ್ಟ್ ಟು ಇಸ್ ಮೆಂಟಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಗ್ರೋತ್ ಡೆವಲಪ್ಮೆಂಟ್. ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಆರ್ ಹೆಲ್ಪ್ಫುಲ್ ಟು ಪಾಸಿಟಿವ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅ ಗುಡ್ ಎಜುಕೇಷನ್ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹಿಮ್ಸೆಲ್ಫ್ ಟು ಐಡೆಂಟಿಫೈ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಲರ್ನರ್ ಡೆವಲಪ್ಮೆಂಟ್ ಆಫ್ ಸ್ಕಿಲ್ಸ್. ಸೊ ನಾವು ಸ್ಕಿಲ್ಸ್ಗಳನ್ನೇ ಡೆವಲಪ್ ಮಾಡೋದ್ರ ಮೇಲೂ ಈ ಒಂದು ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಂತಿರುತ್ತೆ. ಆ್ಯಂಡ್ ಇಟ್ ಆಲ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಹಿಟ್ಸ್ ಇಂಟೆಲೆಕ್ಚುಯಲ್ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಬಂದುಬಿಟ್ಟು. ದೆನ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ, ನೆಕ್ಸ್ಟ್ ಇರುವಂತಹ ಕಾನ್ಸೆಪ್ಟ್ಸ್ಗಳು ಬಂದು ವಿಲ್ಲಿಂಗ್ನೆಸ್ ಟು ಲರ್ನ್. ಅಂದರೆ ಆ ವಿದ್ಯಾರ್ಥಿನೇ ಮುಂದೆ ಬರಬೇಕು, ಇದನ್ನು ನಾನು ಕಲಿಬೇಕು, ಇದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂದ್ಬಿಟ್ಟು ಅಂತ. ಈಸ್ ಲರ್ನ್ ಆ್ಯಂಡ್ ಓಪನ್ ಫಾರ್ ಅ ಇನ್ಫಾರ್ಮೇಷನ್. ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಅದನ್ನು ತಗೊಳ್ಬೇಕು. ಸೊ ಹಿ ಹ್ಯಾಸ್ ಅ ಬ್ರಾಡ್ ಮೆಂಟಲ್ ಸ್ಪೇಸ್ ಆ್ಯಂಡ್ ಆಕ್ಸೆಪ್ಟ್ಸ್ ಆಫ್ ಚೇಂಜಸ್ ಕನ್ಸಿಸ್ಟೆಂಟ್ಲಿ ಆ್ಯಂಡ್ ಇನ್ಕ್ವಿಸಿಟ್ ನೇಚರ್ ಆಫ್ ಲರ್ನರ್ ಡೆವಲಪ್ಸ್ ಅನ್ ಅರ್ಜ್ ಇನ್ ದೆಮ್ ಟು ಅಕ್ವೈರ್ ಅ ಮೋರ್ ಆ್ಯಂಡ್ ಮೋರ್ ನಾಲೆಡ್ಜು. ಅಂದರೆ ಫಾರ್ ಎಕ್ಸಾಂಪಲ್ ಬರೀ ಟೀಚರ್ಸಿಂದನೇ ಸಿಗಬೇಕು ಅಂತ ಏನೂ ಇಲ್ಲ. ಪೇರೆಂಟ್ಸ್, ಸಿಬ್ಲಿಂಗ್ಸ್ ಅಥವಾ ನೈಬರ್ಹುಡ್ಸ್, ರಿಲೇಟಿವ್ಸ್, ಟೀಚರ್ಸ್, ಸೊಸೈಟಿ ಇವರು ಎಲ್ಲರ ಕಡೆಯಿಂದನೂ ನಾಲೆಡ್ಜನ್ನು ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ದೋಸ್ ಆರ್ ಕನ್ಸಿಡರ್ ಆಸ್ ಅ ಗುಡ್ ಲರ್ನರ್ಸ್. ಇಂಟ್ರೆಸ್ಟ್ ಆ್ಯಂಡ್ ಆ್ಯಟಿಟ್ಯೂಡ್ ಆಫ್ ಅ ಲರ್ನರ್, ಆ ಒಂದು ವಿದ್ಯಾರ್ಥಿಯ ಆ್ಯಟಿಟ್ಯೂಡ್ ಮತ್ತು ಇಂಟ್ರೆಸ್ಟ್ ಯಾವ ರೀತಿಯಾಗಿರುತ್ತೆ. ಸೊ ಆ್ಯಂಡ್ ವಿದ್ಯಾರ್ಥಿಯಲ್ಲಿ ಆ ಒಂದು ಒಳ್ಳೆ ಇಂಟ್ರೆಸ್ಟನ್ನು ಬೆಳೆಸೋಲ್ಲಿ ಟೀಚರ್ ಪಾತ್ರನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಟೀಚರ್ ಆಲ್ವೇಸ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಟು ಅಸೆಸ್ ದ ಲರ್ನರ್ ಆಫ್ ದೇರ್ ಇಂಟ್ರೆಸ್ಟ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಸೊ ದಟ್ ದೇ ಕ್ಯಾನ್ ಗೈಡ್ ಅಕಾರ್ಡಿಂಗ್ ಟು ದೇರ್ ಆ್ಯಪ್ಟಿಟ್ಯೂಡ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಗು ಬಂದ್ಬಿಟ್ಟು ಏನೋ ಒಂದು ಕ್ವೆಶನ್ ಕೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಕ್ವೆಶನ್ ಹೆಂಗೆ ಬಂತು ಅಂತ ಏನೋ ಕೇಳುತ್ತೆ ಅಂದ್ಕೊಳ್ಳಿ. ಅದೆಲ್ಲ ನಿಂಗೆ ಯಾಕೆ ಬೇಕು, ನಾನು ಜಸ್ಟ್ ಫಾರ್ಮುಲಾ ಬರ್ಸಿದ್ದೀನಿ ತಾನೆ, ಹಾಗೆ ಬರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಅವರ ಒಂದು ಇಂಟ್ರೆಸ್ಟನ್ನು ನಾವು ಕಡಿಮೆ ಮಾಡಬಾರ್ದು. ಸೊ ಹೇಗೆ ಬಂತು ಅಂತ ಅವರಿಗೆ ನಾವು ತಿಳಿಸ್ಕೊಟ್ಟಾಗ ಅವ್ರಿಗೆ ಇನ್ನೂ ತಿಳ್ಕೊಳ್ಳೋಕ್ಕೆ ಇನ್ನೂ ಸಹಾಯ ಆಗ್ತಾ ಹೋಗುತ್ತೆ. ಈಸಿಲಿ ಅಡ್ಜಸ್ಟ್ ಟು ಅ ಚೇಂಜ್. ಸೊ ಒಂದು ಒಳ್ಳೆಯ ಲರ್ನರ್ ಏನಾಗಿರಬೇಕು ಅಂದರೆ, ಅವ್ನ ಸುತ್ತಮುತ್ತ ಚೇಂಜ್ ಆಗ್ತಿರುವಂಥ ಎನ್ವೈರ್ನಮೆಂಟಿಗೆ ಅವನು ಈಸಿಯಾಗಿ ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು 2 months ಯಾವುದೋ ಟೀಚರು ಒಂದು ಟಾಪಿಕನ್ನು ಟೀಚ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೀಚರ್ ಸ್ಕೂಲ್ ಬಿಟ್ಟು ಹೋಗ್ತಾರೆ. ಸೊ ನೆಕ್ಸ್ಟ್ ಬರುವಂತಹ ಟೀಚರಿಗೆ ಬೇಗ ಅಡ್ಜಸ್ಟ್ ಆದಷ್ಟು ಇಟ್ ವುಡ್ ಬಿ ಅ ವೆಲ್ ಆ್ಯಂಡ್ ಗುಡ್. ಯಾಕೆ ಇಲ್ಲಪ್ಪ, ನನಗೆ ಫಸ್ಟ್ ಮಾಡಿ ಟೀಚರ್ದೇ ಕನ್ವೀನಿಯೆಂಟ್ ಇದೆ, ನನಗೆ ಇವ್ರದ್ದೇನು ಅಷ್ಟು ಕನ್ವೀನಿಯೆಂಟ್ ಅನಿಸಲ್ಲ, ಸೊ ನಾನು ಪಾಠನೇ ಕೇಳಲ್ಲ ಅಂತ ಪಾಠ ಕೇಳೋದನ್ನ ಬಿಟ್ಟರೆ, ಸೊ ಅದು ಲಾಸ್ ಯಾರಿಗೆ? ವಿದ್ಯಾರ್ಥಿಗೆ ಲಾಸ್ ಅಲ್ವಾ. ಸೊ ಯು ಹ್ಯಾವ್ ಟು ಟ್ರೈ ಆ್ಯಂಡ್ ದೇ ಹ್ಯಾವ್ ಟು ಕೋಪ್ ಅಪ್. ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು, ಟ್ರೈ ಮಾಡಬೇಕು, ಕೋಪ್ ಅಪ್ ಮಾಡ್ತಾ ಇರಬೇಕು ಕಲ್ತ್ಕೊಳ್ಳೋಕ್ಕೆ. ಸೊ ಅದನ್ನು ನಾವು ಈಸಿಲಿ ಅಡ್ಜಸ್ಟ್ಮೆಂಟು ಚೇಂಜ್, ಈ ರೀತಿಯಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರುವಂಥವ್ರನ್ನು ನಾವು ಗುಡ್ ಲರ್ನರ್ ಅಂತ ಕರಿತೀವಿ. ನೆಕ್ಸ್ಟು ಇಂಟರ್ನಲ್ ಮೋಟಿವೇಶನ್, ಕಲ್ಚರಲ್ ಬ್ಯಾಕ್ಗ್ರೌಂಡ್, ಲರ್ನಿಂಗ್ ಪವರ್. ಸೊ ಇದನ್ನು ಹೋಲ್ಸಮ್ ಆಗಿ ಸಮರೈಸ್ ಮಾಡೋದಾದರೆ, ಇಂಟರ್ನಲ್ ಮೋಟಿವೇಶನ್ ಅಂದರೆ ಈಗ ಎಷ್ಟೇ ನಾವು ಹೇಳ್ಬೋದು, ನೀನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಓದಬೇಕು, ಇಷ್ಟು ಅವರ್ ಯು ಹ್ಯಾವ್ ಟು ಸ್ಟಡಿ, ವಿ ಮೇ ಗಿವ್ ಥೌಸಂಡ್ಸ್ ಆಫ್ ಸಜೆಷನ್ಸ್. ಬಟ್ ಆದರೆ ಆ ವಿದ್ಯಾರ್ಥಿನೇ ಮನಸ್ಸು ಕೊಟ್ಟು ಕಲಿತಾಗ ಮಾತ್ರ, ಅವನೇ ಮುಂದೆ ಬಂದು ಇಲ್ಲ ನಾನು ಕಲಿಬೇಕು ಅಂತ ಅಂದ್ಕೊಂಡಾಗ ಮಾತ್ರ ಆ ಒಂದು ಲರ್ನಿಂಗ್ ಉಂಟಾಗೋಕ್ಕೆ ಸಾಧ್ಯ ಆಗುವಂಥದ್ದು ಇಂಟರ್ನಲ್ ಮೋಟಿವೇಶನ್. ದೆನ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ಅಫೆಕ್ಟ್ ಆಗುತ್ತೆ. ಈಗ ಮನೆಗಳಲ್ಲಿ ಯಾವಾಗಲೂ ಸಮಸ್ಯೆ ಇತ್ತು, ಅಥವಾ ಮನೇಲಿ ಯಾರೂ ಹೇಳ್ಕೊಡೋರಿಲ್ಲ, ಅಥವಾ ಮನೆಯಲ್ಲಿ ಯಾರೂ ಫಸ್ಟ್ ಜನ್ರೇಷನ್ ಓದಿರೋರಿಲ್ಲ, ಇದೇ ಫಸ್ಟ್ ಜನರೇಷನ್ ಮಗು ಓದ್ತಾ ಇದೆ, ಅವೆಲ್ಲವೂ ಕೂಡ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅ ಲರ್ನರ್ ಟು ಅಡ್ಯಾಪ್ಟ್, ಅಂಡರ್ಸ್ಟ್ಯಾಂಡ್, ಮರ್ಸ್ ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಇನ್ ದ ಬಿಗಿನಿಂಗ್. ಸೊ ಹಾಗಾಗಿ ಈಗ ಡಿಫ್ರೆಂಟ್ ಡಿಸಿಪ್ಲಿನ್ ಅಂದರೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಮ್ಯಾಥ್ಸು, ಸೈನ್ಸು, ಸೋಷಿಯಲು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ಗಳಿಗೆ ಅಡ್ಜಸ್ಟ್ ಆಗೋಕ್ಕೆ ಅದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಲರ್ನಿಂಗ್ ಪವರ್ ಅಂತ ಬಂದಾಗ, ಈಗ ಕೆಲವೊಬ್ರು ತುಂಬ ಬೇಗ ಕಲ್ತ್ಕೊಳ್ತಾರೆ, ಕೆಲವೊಬ್ರು ತುಂಬ ಸ್ಲೋ ಆಗಿ ಕಲಿತಾ ಹೋಗ್ತಾರೆ. ಸೊ ಇಟ್ ಆಲ್ ಅಗೈನ್ ಡಿಪೆಂಡ್ಸ್ ಆನ್ ದೇರ್ ಸೋಷಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಮತ್ತು ಇಂಟರ್ನಲ್ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಅ ಲರ್ನರ್ ಇಸ್ ಅ ಹೈ ಆಸ್ ಕಂಪೇರ್ಡ್ ಟು ಅನದರ್ ಪರ್ಸನ್ ಹೂ ಟೇಕ್ಸ್ ಅ ಮೋರ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್. ಈಗ ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಪರ್ಸನ್ ಎ ಆ್ಯಂಡ್ ಪರ್ಸನ್ ಬಿ ನಡುವೆ
ಒಬ್ಬ ತುಂಬ ಫಾಸ್ಟಾಗಿ ಕಲಿಬೋದು, ಒಬ್ಬ ತುಂಬ ಸ್ಲೋ ಆಗಿ ಕಲಿಬೋದು. ಬಟ್ ಇಬ್ಬರಲ್ಲೂ ಏನು ಉಂಟಾಗುತ್ತೆ, ಕಲಿಕೆ ಉಂಟಾಗುತ್ತೆ, ಲರ್ನಿಂಗ್ ಆಗುತ್ತೆ. ಬಟ್ ದ ಟೈಮ್ ಡ್ಯೂರೇಷನ್ ಟೇಕನ್ ವಿಲ್ ಬಿ ಅ ಡಿಫ್ರೆಂಟ್. ಇವನು ಒಂದು 10 ನಿಮಿಷ ತೊಗೊಂಡಿರ್ಬೋದು, ಇವನು ಅದೇ ಟಾಪಿಕ್ ಕಲಿಯೋಕ್ಕೆ 15 ನಿಮಿಷ ತೊಗೊಂಡಿರ್ಬೋದು. ಸೊ ಇವೆಲ್ಲವೂ ಅಫೆಕ್ಟ್ ಆಗೋದು ಯಾವುದರಿಂದ ಅಂದರೆ ಇಂಟರ್ನಲ್ ಮೋಟಿವೇಶನು, ಲರ್ನಿಂಗ್ ಪವರ್ ಆ್ಯಂಡ್ ಸೋಷಿಯೋ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ಗಳು ಈ ಒಂದು ಲರ್ನಿಂಗನ್ನು ಕೂಡ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ನರ್ವಸ್ನೆಸ್. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಸಮಸ್ಯೆಯನ್ನು ಅನುಭವಿಸಿರ್ತಾರೆ. ಈಗಲೂ ಸಮೇತ ಎಷ್ಟೋ ಎಕ್ಸಾಮ್ಸ್ಗಳನ್ನ ಬರೆದು ಬಂದರೂ ಸಮೇತ ನಾವು ಯಾವುದೋ ಒಂದು ಹೊಸ ಎಕ್ಸಾಮ್ ಬರಿತಾ ಇದ್ದೀವಿ ಅಂದರೆ ಸ್ಟಿಲ್ ವಿ ಫೀಲ್ ದಟ್ ನರ್ವಸ್ನೆಸ್. ಸೊ ಆ ನರ್ವಸ್ನೆಸ್ಸಿಂದ ಏನಾಗ್ಬಿಡುತ್ತೆ, ಕಲ್ತಿರೋ ಎಷ್ಟೋ ಟಾಪಿಕ್ಸ್ಗಳನ್ನು ನಾವು ಮರೆಯೋ ಚಾನ್ಸಸ್ಗಳಿರುತ್ತೆ. ಸೊ ನರ್ವಸ್ನೆಸ್ ಇಸ್ ದ ನ್ಯಾಚುರಲ್ ಆಟ್ರಿಬ್ಯೂಟ್ಸ್ ಆಫ್ ಅ ಲರ್ನರ್. ಇಫ್ ದ ಲರ್ನರ್ ಫೀಲ್ಸ್ ನರ್ವಸ್ನೆಸ್, ಇಟ್ ಮೀನ್ಸ್ ದಟ್ ದೇ ಹ್ಯಾವ್ ಅ ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ಅ ಥಿಂಗ್ಸ್. ಸಮ್ಟೈಮ್ಸ್ ಲ್ಯಾಕ್ ಆಫ್ ನಾಲೆಡ್ಜ್ ಆಗಿರುತ್ತೆ, ಅಥವಾ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಕೂಡ ಇರಲ್ಲ ನಮ್ಮಲ್ಲಿ. ಸೊ ಕಾನ್ಫಿಡೆನ್ಸ್ ಕಡಿಮೆ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದನೂ ನಮ್ಮ ಲರ್ನಿಂಗ್ ಏನಾಗುತ್ತೆ, ಅಫೆಕ್ಟ್ ಆಗ್ತಾ ಹೋಗುತ್ತೆ. ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ ಕ್ಯಾನ್ ಬಿ ರಿಮೂವ್ಡ್ ವಿತ್ ದ ಹೆಲ್ಪ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್. ನರ್ವಸ್ನೆಸ್ಸನ್ನು ಆರಾಮಾಗಿ ನಾವು ರಿಮೂವ್ ಮಾಡ್ತಾ ಹೋಗಬಹುದು. ಯಾವ ರೀತಿಯಾಗಿ ಅಂದರೆ ಒಂದು ಒಳ್ಳೆ ಇನ್ಸ್ಟ್ರಕ್ಷನ್ಸ್ಗಳು ಸಿಕ್ತರೆ ನಮಗೆ ಟೀಚರ್ಸಿಂದ, ಒಂದು ಒಳ್ಳೆ ಗೈಡೆನ್ಸ್ಗಳು ಸಿಗ್ತಾ ಹೋಯಿತು ಅಂತಂದರೆ ನಾವು ಈ ಒಂದು ನರ್ವಸ್ನೆಸ್ನ ತೆಗಿಬಹುದು. ಸೊ ದೀಸ್ ಆರ್ ದ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಫಸ್ಟ್ ನಾವು ನೋಡಿದ್ವಿ ಇಲ್ಲಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಪರ್ಸನಲ್, ಅಕಾಡೆಮಿಕ್ ಆ್ಯಂಡ್ ಕಾಗ್ನಿಟಿವ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ನೋಡಿದ್ದು ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಮತ್ತೆ ಹೇಗೆಲ್ಲ ಡಿವೈಡ್ ಮಾಡಿ ನಾವು ಕಲ್ತಿದ್ದೀವಿ ಅಂತ ನೋಡಿದ್ವಿ. ಸೊ ಡೆಫಿನೇಷನ್ ಆಫ್ ಲರ್ನಿಂಗ್, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದು ಮೇಜರ್ ಅಂದರೆ ಗುಡ್ ಲರ್ನರು, ಕೇರ್ಫುಲ್ ಅಂಡರ್ಸ್ಟ್ಯಾಂಡರ್, ಸೋಷಿಯಲ್ ಪರ್ಸನಲ್ ಕ್ವಾಲಿಟೀಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ವಿಲ್ಲಿಂಗ್ನೆಸ್ ಟು ಲರ್ನ್, ಇಂಟ್ರೆಸ್ಟ್, ಆ್ಯಟಿಟ್ಯೂಡ್. ಸೊ ಇವೆಲ್ಲ ತುಂಬ ಬೇಸಿಕ್ ಕ್ವೆಶನ್ಸ್ಗಳು. ನೀವು ಒನ್ಸ್ ಇಫ್ ಯು ಗೋ ಥ್ರೂ ದಿಸ್ ನಿಮಗೆ ಆರಾಮಾಗಿ ಇದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಏನಾದರೂ ಡೌಟ್ಸ್ ಇದೆ ನಿಮಗೆ ಕಾನ್ಸೆಪ್ಟ್ಸ್ಗಳಲ್ಲಿ ಅಂತಂದರೆ ಯು ಕ್ಯಾನ್ ಕಮೆಂಟ್, ನಾವಲ್ಲಿ ಖಂಡಿತ ರಿಪ್ಲೈ ಮಾಡ್ತೀವಿ ಕಮೆಂಟ್ಸಿಗೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಅಪ್ಲಿಕೇಶನ್ ಆಫ್ ಮೈಂಡ್ ಆ್ಯಂಡ್ ಕ್ರಿಯೇಟಿವಿಟಿ. ಸೊ ಇದೇನೂ ಇಲ್ಲ, ಜಸ್ಟ್ ಸಿಂಪಲ್. ಅಂದರೆ ಈಗ ಏನೋ ಒಂದು ಕ್ರಿಯೇಟಿವ್ ಇರುತ್ತೆ ಚೈಲ್ಡ್, ಅದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ರೀತಿ. ಸೊ ಆಲ್ ಲರ್ನರ್ಸ್ ಹ್ಯಾವ್ ಡಿಫ್ರೆಂಟ್ ಅಪ್ರೋಚ್ ಟು ದೇರ್ ಲೈಫ್ಸ್. ಮೋಸ್ಟ್ ಆಫ್ ದ ಲರ್ನರ್ಸ್ accept what is taught to them, but they have many creative abilities. They have the ability to explore things and innovations. ಸೊ ಈಗ ಎಷ್ಟೋ ವಿದ್ಯಾರ್ಥಿಗಳು ನಾವೇನು ಹೇಳ್ತೀವಿ ಅದನ್ನು ಕಲ್ತ್ಕೊಳ್ತಾರೆ. ಬಟ್ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಾಗಿ ಕಲ್ತ್ಕೋಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ರೀತಿಯಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೇಳಿರ್ಬೋದು, ನಾನು ಸೈಂಟಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಈ ರೀತಿಯಾಗಿ ಹೇಳ್ತಿರ್ತಾರಲ್ಲ. ಇನ್ ಸೊಸೈಟಿ ಡಿಫ್ರೆಂಟ್ ಪರ್ಸನ್ ಹ್ಯಾವ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಸಚ್ ಆಸ್ ಅ ಡಾಕ್ಟರ್, ಸೈಂಟಿಸ್ಟ್, ಇನೋವೇಟರ್ಸ್ ಆ್ಯಂಡ್ ಡಿಸ್ಕವರ್ಸ್ ಫ್ರಮ್ ದ ಕ್ಯಾಟಗರೀಸ್ ಆಫ್ ಲರ್ನರ್ಸ್ ಹೂ ಆರ್ ಕ್ರಿಯೇಟಿವ್. ಸೊ ನಾವು ಒಂದು ಪ್ರೊಫೆಷನಲ್ಲಿ ನಾವು ಸರ್ವೈವ್ ಆಗಬೇಕು ಅಂತ ಅಂದರೆ ಕ್ರಿಯೇಟಿವಿಟಿ ಅನ್ನುವಂಥದ್ದು ತುಂಬ ಮ್ಯಾಟರ್ ಆಗುತ್ತೆ. ಸೃಜನಶೀಲತೆ. ಸೊ ಇದು ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ ನಮಗೆ. ಸೊ ಎಷ್ಟು ಅಂತ ಅಂದರೆ ಈಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಯು ಶುಡ್ ಸ್ಟ್ಯಾಂಡ್ ಡಿಫ್ರೆಂಟ್ ಇನ್ ದ್ಯಾಟ್ ಅನ್ನೋ ರೀತಿಯಲ್ಲಿ. ಸೊ ಲರ್ನಿಂಗ್ ಈಸ್ ಬ್ಲೆಂಡ್ ಆಫ್ ನ್ಯೂ ಆರ್ ಅ ಓಲ್ಡ್ ಲರ್ನರ್. It is helpful to develop a learner as well as a society. ಲರ್ನಿಂಗಿಂದ ಈಗ ಒಂದು ಕಲಿಕೆ ಆಗ್ತಾ ಇದೆ ಅಂದರೆ ಅದರಿಂದ ನಾನು ಡೆವಲಪ್ ಆಗ್ತೀನಿ ಮತ್ತು ನನ್ನ ಸರೌಂಡಿಂಗನ್ನು ಕೂಡ ನಾನು ಚೆನ್ನಾಗಿ ಮಾಡ್ತೀನಿ. ಇಟ್ ಎನ್ಹಾನ್ಸಸ್ ಅ ಪರ್ಪಸ್ಫುಲ್ ಅಬಿಲಿಟಿ ಆಫ್ ಅ ಲರ್ನರ್ಸ್. ಎಬಿಲಿಟಿನ ಎನ್ಕರೇಜ್ ಮಾಡುತ್ತೆ, ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿ ಮಾಡುತ್ತೆ, ಬಿಹೇವಿಯರ್ನ ಚೇಂಜ್ ಮಾಡುತ್ತೆ. ಸೊ ಅದರಿಂದ ನಾವು ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಲರ್ನಿಂಗ್ ಇಸ್ ಅ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್. ಸೊ ಕಲಿಕೆ ಯಾವುದರಿಂದ ಅಥವಾ ಕಲಿಕೆ ಯಾವುದರ ಒಂದು ಪ್ರಾಡಕ್ಟ್ ಅಂತ ನಾವು ಹೇಳೋದಾದರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಇವೆಲ್ಲ ಫ್ಯಾಕ್ಟರ್ಸ್ಗಳನ್ನು ಲರ್ನರ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್. ಸೊ ಪ್ರೀವಿಯಸ್ ಸೆಷನ್ಸ್ಗಳನ್ನು ಇನ್ನೂ ಯಾರ್ಯಾರು ನೋಡಿಲ್ವೋ ಆ ಸೆಷನ್ಸ್ ವೀಡಿಯೋಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಹೋಗಿ ಅಲ್ಲಿ ನೋಡ್ಕೋಬಹುದು. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಅಥವಾ ನೋಟ್ಸ್ ಬೇಕು ಅಂತ ಅಂದ್ರೂ ನೀವು ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜಲ್ಲಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಟೆಲಿಗ್ರಾಮಲ್ಲಾದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಮೇಲ್ ಅಸ್ ಅಟ್ ssstudioacademy@gmail.com. ಯಾವುದೇ ರೀತಿಯಾಗಿರೋ ಎಕ್ಸಾಮ್ಸ್ ರಿಗಾರ್ಡೆಡ್ ಇನ್ಫಾರ್ಮೇಷನ್ ಬೇಕಂದ್ರೂ, ಬೇರೆ ಸಬ್ಜೆಕ್ಟ್ಸ್ಗಳು ಯಾವ್ದು ಬೇಕು ಅಂತಲೂ ನೀವು ಕಮೆಂಟಲ್ಲಿ ತಿಳಿಸಬಹುದು. ಸೊ ಫಾರ್ ನೆಕ್ಸ್ಟ್ ಅಪ್ಡೇಟ್ ಸ್ಟೇ ಟ್ಯೂನ್ಡ್ ಇನ್ ಫಾರ್ SS Academy. ಥ್ಯಾಂಕ್ ಯು.